ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಕರ ಸಂಕ್ರಾಂತಿಯ ಈ ಒಳ್ಳೆಯ ಹಬ್ಬದಲ್ಲಿ, ಉತ್ತರಾಯಣದ ಪರ್ವಕಾಲದಲ್ಲಿ, ದಕ್ಷಿಣದಿಂದ ಉತ್ತರದ ಕಡೆ ಸಾಗುವ ಸೂರ್ಯನ ಈ ಸಂಚಾರದ ಒಳ್ಳೆಯ ಮುಹೂರ್ತದಲ್ಲಿ ಇವತ್ತಿನ ದಿನ 66 ಮಂದಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಏರ್ಪಾಡು ಮಾಡಲಾಗಿದೆ. ಅಂದರೆ 66 ಮಂದಿ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ಜಪಿಸಿ ಮನಸ್ಸಿನಲ್ಲಿ ತುಂಬಿಕೊಂಡು ಅದನ್ನು ಪುಸ್ತಕಗಳಲ್ಲಿ ಬರೆದು ಅದನ್ನು ಪರಿಪೂರ್ಣ ಸಾಧನೆಯನ್ನಾಗಿ ಮಾಡಿಕೊಂಡು ಪುಣ್ಯದ ದೊಡ್ಡ ಪರ್ವತವನ್ನೇ ಅವರು ತಮ್ಮದನ್ನಾಗಿ ಮಾಡಿಕೊಂಡಿದ್ದಾರೆ. ಇಂತಹ 66 ಮಂದಿ ಬರೆದ 66 ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರಗಳನ್ನು ಅತ್ಯಂತ ಭಕ್ತಿಯಿಂದ ಈ ಉತ್ತರಾಯಣದ ಪರ್ವಕಾಲದಲ್ಲಿ ನಾವು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಗಳ ಅಂತರ್ಯಾಮಿಗಳಾದ ಶ್ರೀರಾಮಚಂದ್ರ ದೇವರ ಪಾದ ಕಮಲಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀರಾಮಚಂದ್ರ ದೇವರು ಶ್ರೀರಾಘವೇಂದ್ರ ಎಂಬ ಹೆಸರಿನಲ್ಲಿ ಪೂರ್ಣವಾಗಿ ಸನ್ನಿಹಿತರಾಗಿದ್ದಾರೆ. ಹಾಗೂ ಈ ಹೆಸರಿನಿಂದ ತಾವೊಬ್ಬರೇ ಏಕೈಕರಾಗಿ ಪ್ರತಿಪಾದ್ಯರಾಗಿದ್ದಾರೆ. ಅನಂತರ ರಾಮದೇವರ ಅನುಯಾಯಿಗಳಾದ ಹನುಮಂತ ದೇವರು ಶ್ರೀರಾಘವೇಂದ್ರ ಎಂಬ ನಾಮದಿಂದ ಪ್ರತಿಪಾದ್ಯರಾಗಿದ್ದಾರೆ. ಅನಂತರದ ಸ್ಥಾನದಲ್ಲಿ ಮಂತ್ರಾಲಯದ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಈ ಮಂತ್ರದಿಂದ ಪ್ರತಿಪಾದ್ಯರಾಗಿದ್ದಾರೆ. ಯಾರು ಈ ಮಂತ್ರವನ್ನು ಜಪಿಸಿ ಇದನ್ನು ಧ್ಯಾನ ಮಾಡಿ ಇದನ್ನು ಲೇಖನ ಮಾಡಿ ತಮ್ಮ ದೇಹದ ಪ್ರತಿಯೊಂದು ರಕ್ತದ ಕಣಗಳಲ್ಲಿಯೂ ಈ ಮಂತ್ರವನ್ನು ಅಳವಡಿಸಿಕೊಳ್ತಾರೋ, ಅದನ್ನು ಸಿದ್ಧಿ ಮಾಡಿಕೊಳ್ತಾರೋ, ಅವರ ಜೀವನ ಸಂಪೂರ್ಣವಾಗಿ ಸಾಧನೆಯಿಂದ ಕೂಡುವಂತೆ ಹಾಗೂ ಅವರ ಜೀವನ ಸಂಪೂರ್ಣ ಪರಿಪೂರ್ಣವಾಗುವಂತೆ ಅನುಗ್ರಹವನ್ನು ಕೂಡ ಮಾಡ್ತಾರೆ. ಇದಕ್ಕಿಂತ ಶ್ರೇಷ್ಠವಾದ ಸಾಧನೆ ಜೀವನದಲ್ಲಿ ಮತ್ತೊಂದು ಇಲ್ಲ. ಕಲಿಯುಗದಲ್ಲಿ ನಾಮಮಂತ್ರಕ್ಕೆ ಎಲ್ಲಿಲ್ಲದ ಮಹತ್ವವನ್ನು ಸಕಲ ಶಾಸ್ತ್ರಗಳು ಏಕಕಂಠದಿಂದ ಪ್ರತಿಪಾದನೆ ಮಾಡುತ್ತವೆ. ಉಳಿದ ಎಲ್ಲ ಸಾಧನೆಗಳಲ್ಲೂ ಒಂದೊಂದು ವಿಪ್ರತಿಪತ್ತಿ ಇರುತ್ತೆ. ಆದರೆ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರದ ಒಂದು ಸ್ಮರಣೆಯಲ್ಲಿ, ಧ್ಯಾನದಲ್ಲಿ, ಇದರ ಲೇಖನದಲ್ಲಿ ಯಾವ ವಿಪ್ರತಿಪತ್ತಿಯೂ ಕೂಡ ಇರೋದಿಲ್ಲ. ದೇವತೆಗಳಿಂದ ಹಿಡಿದು ಮನುಷ್ಯೋತ್ತಮರ ತನಕ ಪ್ರತಿಯೊಬ್ಬರೂ ಕೂಡ ಬಹುಮಾನವನ್ನು ಮಾಡುವಂತೆ, ಗೌರವಿಸುವಂತೆ ಇರುವಂತಹ ಏಕೈಕ ಸಾಧನೆ ಅಂತಂದರೆ ಅದು ಶ್ರೀರಾಘವೇಂದ್ರ ಎಂಬುವಂತಹ ನಾಮ ಮಂತ್ರದ ಸಾಧನೆ. ಇಂತಹ ಸಾಧನೆಯನ್ನು ಮಾಡಿದ 66 ಮಂದಿ ಸಾಧಕರಿಗೆ ನಾವು ಇವತ್ತಿನ ದಿವಸ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಈ ಉತ್ತರಾಯಣದ ಪರ್ವಕಾಲದಲ್ಲಿ ಹಿಂದೆ 34 ಮಂದಿಗೆ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಅದನ್ನು ಸೇರಿಸಿ ಈ 66 ಜೊತೆಗೂಡಿಸಿ 1 ಕೋಟಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನದ ಮಂತ್ರದ ಸಮರ್ಪಣೆ ಅದು ಗುರುರಾಯರ ಹೃದಯ ಗುಹಾ ನಿವಾಸಿಗಳಾದ ಸೀತಾರಾಮಚಂದ್ರ ದೇವರ ಪಾದ ಕಮಲಗಳಲ್ಲಿ ಸಮರ್ಪಿಸಿ ಅವರ ಕಾರುಣ್ಯಪೂರ್ಣವಾದ ದೃಷ್ಟಿಯನ್ನು ಈ 100 ಮಂದಿ ಸಾಧಕರ ಮೇಲೆ ನಿರಂತರವಾಗಿ ಇರುವಂತೆ ಭಕ್ತಿಯಿಂದ ಪ್ರಾರ್ಥಿಸುವುದೇ ಈ ಉತ್ತರಾಯಣದ ಈ ಪರ್ವಕಾಲದ ನಮ್ಮ ಏಕೈಕ ಒಂದು ಪ್ರಾರ್ಥನೆ. ಇದು ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಆ 100 ಮಂದಿ ಸಾಧಕರು, ಅದರಲ್ಲಿ ಈಗ 66 ಮಂದಿ ಸಾಧಕರು ಏನು ಶ್ರೀರಾಘವೇಂದ್ರ ನಾಮಲೇಖನವನ್ನು ಮಾಡಿದ್ದಾರೆ, ಅವರ ಹಿಂದೆ 10 ಮಂದಿ ಅವರ ಬೆಂಬಲಿಗರಾಗಿ ಇರ್ತಾರೆ. ಆ ಎಲ್ಲರಿಗೂ ಕೂಡ ಆ ಹರಿವಾಯು ಗುರುಗಳು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ. ಅವರ ನೋವುಗಳು, ಕಷ್ಟಗಳು ವಿಪರೀತವಾಗಿವೆ. ಆ ಕಷ್ಟ ಕಾರ್ಪಣ್ಯಗಳಿಂದ ಬಳಲಿ ಬೆಂಡಾಗಿ ಸಾಧನೆಯನ್ನೇ ಮಾಡಿಕೊಳ್ಳಲು ಅವರಿಂದ ಸಾಧ್ಯವಾಗ್ತಾ ಇಲ್ಲ. ಕೆಲವರಿಗೆ ಊಟ ಮಾಡಲು ಕೂಡ ಸಮಸ್ಯೆ ಇದೆ, ಇನ್ನು ಕೆಲವರಿಗೆ ಕೆಲಸಗಳ ಸಮಸ್ಯೆ ಇದೆ, ರೋಗಗಳ ಬಾಧೆ ಇದೆ, ವಿವಾಹಾದಿಗಳ ಬಾಧೆ ಇದೆ, ಸಂತಾನದ ಬಾಧೆ ಇದೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಬಾಧೆಗಳಿವೆ. ಆ ಬಾಧೆಗಳನ್ನು ಪರಮಾತ್ಮನೇ ಬೇಗನೆ ಪರಿಹಾರ ಮಾಡು. ಹೀಗೆ ಪರಿಹಾರವನ್ನು ಮಾಡುವುದರಿಂದ ಅವರು ಮುಂದೆ ಸಾಧನೆಯ ಪಥದಲ್ಲಿ ಕುಂಟುತ್ತಾ ಸಾಕ್ತಾ ಅವರು ನಿನ್ನ ಬಳಿ ಒಂದಲ್ಲ ಒಂದು ದಿನ ಬರ್ತಾರೆ ಎಂಬ ಪ್ರಾರ್ಥನೆಯನ್ನು ಗುರುರಾಯರ ಹೃದಯ ಗುಹಾ ನಿವಾಸಿಗಳಾದ ಸೀತಾರಾಮಚಂದ್ರ ದೇವರ ಪಾದ ಕಮಲಗಳಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಸಾಧಕರಿಗೂ ಕೂಡ ಪೂರ್ಣವಾದ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವೂ ಕೂಡ ಪ್ರಾಪ್ತವಾಗಲಿ
ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳ ಮಾರ್ಗದಲ್ಲಿ ಆ ಭಗವಂತನನ್ನು ಕಾಣುವ, ಅವನನ್ನು ಸಂದರ್ಶಿಸುವ, ಅವನನ್ನು ತಲುಪುವ ಮಾರ್ಗ ಆದಷ್ಟು ಶೀಘ್ರವಾಗಿ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ಎಲ್ಲ ನಿಮ್ಮ ಅನಿಸಿಕೆಗಳೇನಿವೆ, ನಿಮ್ಮ ಪ್ರಾರ್ಥನೆಗಳೇನಿವೆ ಅವೆಲ್ಲವೂ ಕೂಡ ಈಡೇರುತ್ತೆ. ಅದು ಇದರಲ್ಲಿ ಸಂಶಯವೇ ಇಲ್ಲ. 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಸಿದ್ಧಿಯನ್ನು ಮಾಡಿಕೊಳ್ಳೋದು ಸುಲಭ ಅಲ್ಲ. ನೀವು ಅಂದುಕೊಂಡಿದ್ರೆ ಎಷ್ಟು ಸುಲಭವಾಗಿ ನಾನು ಮಾಡಿಬಿಟ್ಟೆ ಅಂತ ಅಂತೀರಿ. ಮಾಡಿದ್ದು ನೀವಲ್ಲ, ಮಾಡಿದ್ದು ಒಳಗಡೆ ನಿಂತು ಗುರುಗಳು ಮಾಡಿದ್ದಾರೆ. ನೀವು ಕೇವಲ ಒಂದು ಬೊಂಬೆ ಅಷ್ಟೇ. ಆ ಗುರುಗಳು ನಿಮ್ಮಲ್ಲಿ ನಿಂತು ಅದನ್ನು ಮಾಡಬೇಕು ಅಂತಂದರೆ ಆ ಯೋಗ್ಯತೆ ನಿಮ್ಮಲ್ಲಿ ಇದೆ. ಆದ್ದರಿಂದ ಮಾತ್ರ ನಿಮ್ಮಿಂದ ಈ ಕಾರ್ಯ ಸಾಧ್ಯವಾಗಿದೆ. ನಿಮ್ಮ ಸುತ್ತಮುತ್ತಲೂ ಅನೇಕ ಮಂದಿ ಇದ್ದಾರೆ, ಅವರೆಲ್ಲರಿಗೂ ಕೂಡ ಗೊತ್ತು. ಆದರೆ ಅವರು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ನಿಮಗೆ ಮಾತ್ರ ಸಾಧ್ಯವಾಗಿದೆ. ಅಂದರೆ ಗುರುರಾಯರು ನಿಮ್ಮ ಮೇಲೆ ಇಟ್ಟಿರುವ ಆ ವಾತ್ಸಲ್ಯ, ಆ ಒಂದು ಅನುಗ್ರಹ ಮಾಡುವಂತಹ ಒಂದು ನಿಮ್ಮ ಮೇಲಿರುವಂತಹ ಒಂದು ದೃಷ್ಟಿ ಇದೇ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಇಲ್ಲಿಗೆ ನೀವು ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ಬರೆದಿದ್ದಾಯಿತು ಅಂತ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ಹೋದಾಗ, ನಿಂತಾಗ, ಕುಳಿತಾಗ, ಯಾರ ಹತ್ರ ಆದರೂ ಏನೇ ಮಾತನಾಡಬೇಕಾದರೂ ಸರ್ವ ಸಮರ್ಪಣೆಯನ್ನು ಶ್ರೀರಾಘವೇಂದ್ರ ಎಂಬ ನಾಮದಲ್ಲಿ ಕುಳಿತಿರುವ ಗುರುರಾಯರಲ್ಲಿ ಸಮರ್ಪಿಸಿ. ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತಾ ಹೋಗುತ್ತೆ. ಎಲ್ಲರಿಗೂ ಕೂಡ ಈ ಭಾಗ್ಯ ಸಿಗಲ್ಲ. ಉಳಿದವರು ಈ ನಾಮಸ್ಮರಣೆ ಮಾಡ್ಬೋದು. ನೀವು ಈ ನಾಮಸ್ಮರಣೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದಾಗ ನಿಮಗೆ ಬೇಗ ಮಾರ್ಗ ಕಾಣಿಸುತ್ತೆ ಮತ್ತು ಯಾವುದು ಸರಿ ಯಾವುದು ತಪ್ಪು ಎಂಬ ಅರಿವು ನಿಮ್ಮಲ್ಲಿ ಉಂಟಾಗುತ್ತೆ. ಆದ್ದರಿಂದ ಎಂದು ಯಾವ ದಿನವೂ ಬಿಡದೆ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರ ನಿಮ್ಮ ಮನಸ್ಸಿನಲ್ಲಿ ಅಲೆ ಅಲೆಯಾಗಿ ಬರಲಿ. ಇದು ಒಂದೇ ದಿನಕ್ಕೆ ಬಿಟ್ಟು ಬಿಡಬೇಡಿ. ಇದು ಹಿಡಿಯೋಕ್ಕೆ ಪ್ರಾರಂಭ ಮಾಡಿದ್ದು 1,00,000 ಬಾರಿ ನೀವು ಬರೆದಿದ್ಯಾಕೆ ಅಂದರೆ ಮುಂದಿನ ದಿವಸಗಳಲ್ಲಿ ಈ ನಾಮಸ್ಮರಣೆ ಅಚಲವಾಗಿ ಮನಸ್ಸಿನಲ್ಲಿ ಅಚ್ಚೊತ್ತಲಿ ಎಂಬ ದೃಷ್ಟಿಯಿಂದ ನೀವೀಗ ಮಾಡಿದಿರಿ ಅಂತ ಅಂದುಕೊಳ್ಳಿ. ನೀವು ಖಂಡಿತ ನೀವು ತುಂಬ ಯಶಸ್ವಿ ವ್ಯಕ್ತಿಗಳಾಗ್ತೀರಾ. ಅದು ಎಷ್ಟೋ ಕಷ್ಟ ಕಾರ್ಪಣ್ಯಗಳ ಬೆಟ್ಟವನ್ನು ಹತ್ತಿ ಮೇಲೆ ಬರ್ತೀರಾ ಎಂಬುದಾಗಿ ಹೇಳ್ತಾ, ಇದರಿಂದ ಪ್ರೇರಿತರಾಗಿ ಉಳಿದವರು ಕೂಡ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಒಳ್ಳೆಯ ಪರ್ವಕಾಲ ಇದು. ಈ ಪರ್ವಕಾಲದಲ್ಲಿ ನೀವು ನಾಮಲೇಖನವನ್ನು ಸಂಕಲ್ಪ ಮಾಡಿ ಪ್ರಾರಂಭ ಮಾಡಿದ್ರೆ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ ಎಂಬುದಾಗಿ ಹೇಳ್ತಾ, ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಹರಿವಾಯು ಗುರುಗಳು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ. ಇದೇ ಉತ್ತರಾಯಣ ಪರ್ವಕಾಲದಲ್ಲಿ ನಾವು ಈ ಯಾರು ಈ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಬರೆದಿದ್ದಾರೋ ಅವರಿಗೋಸ್ಕರ ವೃಂದಾವನವನ್ನು ಕೂಡ ನಾವು ಈಗಾಗಲೇ ಸಿದ್ಧಪಡಿಸಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರುವಂತೆ ಈ ವೃಂದಾವನದಲ್ಲಿ ಸರಿಯಾಗಿ ನೀವು 100 ಪುಸ್ತಕಗಳನ್ನು ಇಡ್ಬೋದು. 100 ಪುಸ್ತಕಗಳನ್ನು ಇಟ್ಟು ನೀವು ನಿತ್ಯವೂ ಮನೆಯಲ್ಲೇ ಪೂಜೆ ಮಾಡಿದ್ರೆ ಗುರುರಾಯರ ವಿಶೇಷ ಸನ್ನಿಧಾನ ಇರುತ್ತೆ. ಇದರ ಒಳಗಡೆ 100 ಪುಸ್ತಕಗಳು ಇದೆ ನೋಡಿ. ಇದನ್ನು ನೀವು ಮನೆಯಲ್ಲಿ 1 ಗೇಣು ಅಗಲ 1.5 ಗೇಣು ಉದ್ದ ಇರುವಂತಹ ಮರದಲ್ಲಿ ಮಾಡಿದ ಈ ವೃಂದಾವನವನ್ನು ನೀವು ಈಗ ನಮ್ಮ ಮೂಲಕ ತರಿಸಿಕೊಳ್ಬೋದು. ಅದನ್ನು ನಾನು ಇನ್ನು ಕೆಲವೇ ದಿವಸಗಳಲ್ಲಿ ನಾನು ಎಲ್ರಿಗೂ ಕೂಡ ಕಳಿಸುವ ಉದ್ದೇಶವನ್ನು ಹೊಂದಿದ್ದೀನಿ. ಆದರೆ ಅದಕ್ಕೆ 1,200 ರೂಗಳಾಗುತ್ತೆ. ಅದನ್ನು ನೀವು ಅಷ್ಟು ಕೊಟ್ಟು ಕಲ್ಲಿನ ವೃಂದಾವನ ಈಗಾಗಲೇ ಸಿಗುತ್ತೆ ನಿಮಗೆ. ಅದರಲ್ಲಿ ಪುಸ್ತಕ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಇದಕ್ಕಿಂತ 2 ಪಟ್ಟು ಹೆಚ್ಚು ದುಡ್ಡಿದೆ. ಇದು ಕಮ್ಮಿ ಬೆಲೆಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ವೃಂದಾವನವನ್ನು ನಿರ್ಮಾಣ ಮಾಡಲಾಗಿದೆ. ಇದನ್ನು ಕೂಡ ಈ ವೃಂದಾವನದ ಒಳಗಡೆ ನೀವು ಬರೆದಿರುವ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಅಲ್ಲಿ ಗುರುರಾಯರ ವಿಶೇಷ ಸನ್ನಿಧಾನವು ಪ್ರಾಪ್ತವಾಗುತ್ತೆ. ಇದು ಕೇವಲ ರಾಯರ ವೃಂದಾವನ ಅಲ್ಲ, ಇದು ರಾಯರ ಮಂತ್ರ ವೃಂದಾವನ. ಹೀಗೆ ನಿಮ್ಮ ಮನೆ ಮಂತ್ರಾಲಯವಾಗಲಿ, ನಿಮ್ಮ ಮನೆ ಅದು ಸಾಧನೆಯ ತಪೋಭೂಮಿ ಆಗಲಿ ಎಂಬುದಾಗಿ ಹೇಳ್ತಾ, ಈಗ 66 ಮಂದಿ ಏನು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅವರ ಹೆಸರನ್ನು ಪರಿಚಯ ರೂಪದಲ್ಲಿ ನಾನೀಗ ಇಲ್ಲಿ ಹೇಳ್ತಾ ಹೋಗ್ತೀನಿ. ಬೆಂಗಳೂರಿನಲ್ಲಿ ವಾಸ ಮಾಡುವ ಸುಧಾ ಡಿ.ಕೆ, ಬಾಗಲಕೋಟೆಯಲ್ಲಿ ಇರುವ ಸುರೇಂದ್ರ ಜಿ ಸಂಗಮ್, ಧಾರವಾಡದ ಪ್ರಜ್ಞಾ ಪಿ ಕಟ್ಟಿ, ಬೆಳಗಾವಿಯಲ್ಲಿ ವಾಸ ಮಾಡ್ತಾ ಇರುವ ಹೇಮಾ ಪಿ ಭೋತೆ,
ಕತ್ರಿಗುಪ್ಪೆ ಬೆಂಗಳೂರಿನಲ್ಲಿರುವ ಲಕ್ಷ್ಮೀ ಪ್ರಸಾದ್ ಹಲ್ಲೂರ್, ಚಿಕ್ಕಮಗಳೂರಿನ ದಮಯಂತಿ, ಬೆಂಗಳೂರಿನ ಪ್ರತಿಮಾ ವೆಂಕಟೇಶ್ ಹೆಬ್ಬಾಳ್, ಚಿಕ್ಕಮಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಶೀಲಾ ಕೇಸಿ, ಬೆಂಗಳೂರಿನ ಆರ್ ಜಯಪ್ರಕಾಶ್, ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಶೈಲಜಾ, ಬೆಂಗಳೂರಿನಲ್ಲಿರುವ ರಾಣಿ ಮಂಜುಳಾ, ಚಿತ್ರದುರ್ಗದಲ್ಲಿ ವಾಸ ಮಾಡ್ತಾ ಇರುವ ಶ್ರೀಮತಿ ಲಲಿತಾ, ಬಳ್ಳಾರಿ ಗ್ರಾಮದಲ್ಲಿರುವ ಶಕುಂತಲಾ ಶ್ರೀಧರ್ ಶೆಟ್ಟಿ, ಬೆಂಗಳೂರಿನ ಆರ್ ಮಂಜುನಾಥ್, ಶಿವಮೊಗ್ಗದ ಶ್ರೀಮತಿ ಉಮಾಸಾಗರ್, ಬೆಂಗಳೂರಿನ ಎಂ ಸಿ ಶೋಭಾ, ದಾವಣಗೆರೆಯಲ್ಲಿ ವಾಸ ಮಾಡುವ ಶ್ರೀಮತಿ ನಿಶಾ ಎಂ ಆರ್, ಚಿತ್ರದುರ್ಗದವರಾದ ಶ್ರೀಮತಿ ರಾಧಾ ಕೆ, ಮೈಸೂರಿನ ಗೀತಾ ಬಿಕೆ, ರಾಣೆಬೆನ್ನೂರಿನ ಕುಸುಮ ಚೆನ್ನಪ್ಪ ಹಾಲಗೇರಿ, ಬೆಂಗಳೂರಿನಲ್ಲಿರುವ ಲಿಂಗರಾಜು ಸಿಎಸ್, ತುಮಕೂರು ನಗರದಲ್ಲಿರುವ ಶಿವಮ್ಮ, ಮೈಸೂರು ಗ್ರಾಮದಲ್ಲಿರುವ ಸುನೀಲ್ ಕುಮಾರ್, ಚಿಕ್ಕಮಗಳೂರು ಊರಿನಲ್ಲಿ ವಾಸ ಮಾಡುವ ಶ್ರೀಮತಿ ರತ್ನಾ ಎನ್, ತುಮಕೂರು ಜಿಲ್ಲೆಯ ನರಸಿಂಹಮೂರ್ತಿ ಕೆ, ಹುಬ್ಬಳ್ಳಿಯಲ್ಲಿ ವಾಸವಿರುವ ಶ್ರೀಮತಿ ಪದ್ಮಾವತಿ ವಿ ದೇಸಾಯಿ, ಬೆಂಗಳೂರಿನ ಜಿ ಸುಧೀಂದ್ರ, ಉಡುಪಿ ಕ್ಷೇತ್ರದಲ್ಲಿ ವಾಸವಾಗಿರುವ ಭಾರತಿ ಅನಿಲ್ ಕಿನಿ, ರಾಮನಗರ ಗ್ರಾಮದಲ್ಲಿ ವಾಸವಾಗಿರುವ ವಸಂತ ಹನುಮಂತಕುಮಾರ್, ಬೆಂಗಳೂರಿನವರಾದ ವಿ ಶೋಭಾ, ಬೆಂಗಳೂರಿನಲ್ಲೇ ವಾಸ ಮಾಡುವ ಶ್ರೀಮತಿ ಶಾರದಮ್ಮ, ಬೆಂಗಳೂರಿನಲ್ಲಿರುವ ಸುಂದರ್ ಎನ್ ಎನ್, ಬೆಂಗಳೂರಿನವರಾದ ಶಿವಮೊಗ್ಗದವರಾದ ಮಂಜುಳಾ ಕುಲಕರ್ಣಿ, ಬೆಂಗಳೂರಿನಲ್ಲಿ ವಾಸ ಮಾಡುವ ಶ್ರೀಮತಿ ಅಕ್ಷತಾ ಪ್ರಫುಲ್ ಕುಲಕರ್ಣಿ, ಬೆಂಗಳೂರಿನವರಾದ ಶ್ರೀಮತಿ ಶ್ವೇತಾ, ಮಂಗಳೂರು ನಗರದಲ್ಲಿ ವಾಸ ಮಾಡುವ ಶ್ರೀಮತಿ ಶಾಲಿನಿ, ಧಾರವಾಡ ನಗರದಲ್ಲಿರುವ ಶ್ರೀ ಪ್ರಶಾಂತ್ ಪೂಜಾರಿ ವಸ್ರೆ, ಮುಂದೆ ವೀಣಾ ಮಾದಿಹಳ್ಳಿ, ಆಂಧ್ರ ಪ್ರದೇಶದವರಾದ ಕೆ ಲಕ್ಷ್ಮೀದೇವಿ, ಧಾರವಾಡ ನಗರದ ಶ್ರೀಮತಿ ಗೀತಾ ಈರಣ್ಣ ತೇರದಾಳ್, ಬೆಂಗಳೂರಿನಲ್ಲಿಯೇ ವಾಸ ಮಾಡುವ ಶ್ರೀಮತಿ ಜ್ಯೋತಿ ರವಿಶಂಕರ್, ಮುಂಬೈ ಎಂಬ ದೊಡ್ಡ ನಗರದಲ್ಲಿರುವ ಶ್ರೀಮತಿ ಭಾರತಿ ಪೂಜಾರಿ, ಬೆಂಗಳೂರಿನವರೇ ಆದ ಸಹನಾ ಭಾಸ್ಕರ್, ಹೊನ್ನಾವರದವರಾದ ಶ್ರೀಮತಿ ಶ್ವೇತಾ ರವಿನಾಯಕ್, ಮುಂದೆ ಪವಿತ್ರ ಶಶಿಕುಮಾರ್, ಬೆಂಗಳೂರು ನಗರದಲ್ಲಿ ವಾಸ ಮಾಡುವ ಶಿಲ್ಪಾ ಕೆಎನ್, ಮುಂದೆ ಎಂಆರ್ ವಾಣಿ, ಬೀದರ್ ನಗರನವರಾದ ಚನ್ನಪ್ಪ ಬೇಲೂರೆ, ಬೆಂಗಳೂರಿನಲ್ಲಿ ವಾಸ ಮಾಡುವ ಶ್ರೀಮತಿ ನಳಿನ, ಬೆಂಗಳೂರು ನಗರದ ಪ್ರೀತಿ ಡಿಕೆ, ಮುಂಬೈ ನಗರದಲ್ಲಿ ವಾಸ ಮಾಡುವ ಶ್ರೀಮತಿ ಕವಿತಾ ಸಂಜೀವ್, ಶಿವಮೊಗ್ಗದವರಾದ
ಕೆ ಪುಷ್ಪ, ಕೊಳ್ಳೇಗಾಲದ ಶ್ರೀ ಎಸ್ ರಾಮಕೃಷ್ಣ, ಬೆಂಗಳೂರು ನಗರದಲ್ಲಿ ಇರುವ ಬಸವರಾಜ್ ಬಿ ಸಿದ್ದಲಿಂಗಪ್ಪನವರ್, ಲತಾ, ಬಳ್ಳಾರಿ ನಗರದ ಶ್ರೀಮತಿ ಶುಭಾಷಿಣಿ ಸಿ, ರಾಮನಗರದ ಸಂದೀಪ್ ಬಿ, ಚಾಮರಾಜಪೇಟೆ ಬೆಂಗಳೂರಿನವರಾದ ಆರತಿ ಗೋಪಾಲಕೃಷ್ಣ ಹಾಗೂ ಕಮಲಾ ಸುರೇಂದ್ರ, ಬೆಂಗಳೂರು ನಗರದ ಪ್ರಫುಲ್ ಕುಲಕರ್ಣಿ, ಚಿಕ್ಕಮಗಳೂರಿನಲ್ಲಿ ವಾಸ ಮಾಡುವ ಶ್ರೀ ರವೀಂದ್ರ ಆಚಾರ್ಯ, ಮಹಾರಾಷ್ಟ್ರದಲ್ಲಿ ವಾಸ ಮಾಡುವ ಶ್ರೀಮತಿ ಜ್ಯೋತಿ ಸುನಿಲ್ ಶೆಟ್ಟಿ, ಬೆಂಗಳೂರು ನಗರದ ಶ್ರೀ ವೆಂಕಟೇಶ್ ಪ್ರಸಾದ್, ಸಾಗರದ ಶ್ರೀಮತಿ ಗೀತಾ ಜಿಸಿ, ಡಾಕ್ಟರ್ ಕಾವೇರಿ ರಾಜು, ಬೆಂಗಳೂರಿನಗರಿನ ಶ್ರೀಮತಿ ಸವಿತಾ ರಮೇಶ್ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿ ಧನ್ಯರಾಗಿದ್ದಾರೆ. ತನಕ ನೀವು ನೋಡಿದಂತೆ 66 ಮಂದಿ ಪ್ರಕಾಂಡ ಸಾಧಕರು ಶ್ರೀರಾಘವೇಂದ್ರ ಎಂಬ ನಾಮವನ್ನು ಬರೆದು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ, ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ನಾವು ನೀಡ್ತಾ ಇದ್ದೇವೆ. ಅದೆಲ್ಲವೂ ಕೂಡ ಮಾಡ್ತಾ ಇರೋದು ರಾಯರು, ನಾವು ಅಲ್ಲ. ರಾಯರು ನಮ್ಮಲ್ಲಿ ನಿಂತು ಮಾಡಿದ್ದಾರೆ. ನಿಮ್ಮಲ್ಲಿ ವಿಶೇಷ ವಾತ್ಸಲ್ಯ ರಾಯರಿಗೆ ಇದೆ. ಈ ದೃಷ್ಟಿಯಿಂದ ಅವರು ನಿಮಗೆ ಸನ್ಮಾನವನ್ನು ಸಲ್ಲಿಸಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಇದನ್ನು ಗುರುರಾಯರ ಅನುಗ್ರಹ ಪೂರ್ವಕವಾಗಿ ಈ ಸನ್ಮಾನ ಪತ್ರವನ್ನು ನೀವು ಮನೆಯಲ್ಲಿ ಇಟ್ಟುಕೊಳ್ಳಿ. ನಾವು ಇದನ್ನು ನಿಮಗೆ ಕಳಿಸ್ತೀವಿ. ಮನೆಯಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಇಟ್ಕೊಳ್ಳಿ. ನಾವು ಕಳಿಸುವ ವೃಂದಾವನದಲ್ಲಿ ನೀವು ಬರೆದ ಪುಸ್ತಕಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ. ಎಲ್ಲರಿಗೂ ಕೂಡ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ